स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಅವಹೇಳನಕಾರಿ ಹೇಳಿಕೆ ಕೊಟ್ಟ ಅಮಿತ್ ಶಾಗೆ ಧಿಕ್ಕಾರ, ಅಮಿತ್ ಶಾಗೆ ಧಿಕ್ಕಾರ, ಅಮಿತ್ ಶಾ ಅವರಿಗೆ ಧಿಕ್ಕಾರ. ಅಂಬೇಡ್ಕರ್ಗೆ ಜಯವಾಗಲಿ, ಅಂಬೇಡ್ಕರ್ಗೆ ಜಯವಾಗಲಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಅಮಿತ್ ಶಾ ಅವರಿಗೆ ಧಿಕ್ಕಾರ, ಅಮಿತ್ ಶಾ ಅವರಿಗೆ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಪ್ರಧಾನಿ ಮೋದಿ ಅವರಿಗೆ ಧಿಕ್ಕಾರ, ಅಮಿತ್ ಶಾ ಅವರಿಗೆ ಧಿಕ್ಕಾರ. ಆಮ್ ಆದ್ಮಿ ಪಕ್ಷಕ್ಕೆ ಜಯವಾಗಲಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಜಯವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಜಯವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಧಿಕ್ಕಾರ, ಧಿಕ್ಕಾರ, ಅಮಿತ್ ಶಾಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಮಿತ್ ಶಾ ಅವರಿಗೆ ಧಿಕ್ಕಾರ. ಎಲ್ಲರೂ ನಮಸ್ಕಾರ. ಇವತ್ತು ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕದಿಂದ DC ಕಚೇರಿಯಲ್ಲಿ ಇವತ್ತು ಪ್ರಧಾನಮಂತ್ರಿಯವರಿಗೆ ಜಿಲ್ಲಾಧಿಕಾರಿ ಮೂಲಕ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಇದರ ವಿಷಯ ಮಂಗಳವಾರ ಸಂಸತ್ತಿನ ರಾಜ್ಯಸಭೆಯಲ್ಲಿ ಗೃಹ ಸಚಿವರಾದ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಒಂದು ಅವಹೇಳನಕಾರಿ ಒಂದು ಭಾಷಣವನ್ನು ಮಾಡಿದ್ದಾರೆ. ಈ ಒಂದು ಭಾಷಣ ಎಲ್ಲ ನಮ್ಮ 145 ಕೋಟಿ ದೇಶದ ಜನತೆಗೆ ಒಂದು ಅವಮಾನ ಮಾಡದಂತಿದೆ. ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವೂ ಕೂಡ ಒಂದು ಅವಮಾನವಾಗಿದೆ. ಸಂಸತ್ನಲ್ಲಿ ನಿಂತ್ಕೊಂಡು, ಸಂವಿಧಾನದ ಅಡಿಯಲ್ಲಿ ನಿಂತ್ಕೊಂಡು ಅಮಿತ್ ಶಾ ಅವರು ಯಾವುದೇ ಒಂದು ಪ್ರತಿಭಟನೆ ಮಾಡಿದ್ರೆ ಎಲ್ಲರೂ ಅಂಬೇಡ್ಕರ್ 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 ಅಂಥೇಳಿ ಫ್ಯಾಷನ್ ಮಾಡ್ಕೊತಾ ಬರ್ತಾರೆ. ಅಂಬೇಡ್ಕರ್ ಅವ್ರ ಹೆಸರು ಇಷ್ಟು ಸಲ ಹೇಳುವ ಬದಲು ನೀವು ದೇವರ ಹೆಸರು ಹೇಳಿದರೆ ಇಷ್ಟೊತ್ತು ನಿಮಗೆ 7 ಜನ್ಮದ ಒಂದು ಸ್ವರ್ಗದಲ್ಲಿ ನಿಮಗೆ ಜಾಗ ಸಿಕ್ತಿತ್ತು ಅಂತ ಹೇಳ್ತಾರೆ. ಸೊ ಹೀಗಾದರೆ ನಾವು ಅಂಬೇಡ್ಕರ್ ಅವ್ರ ಫೋಟೋ ಹಿಡ್ಕೊಂಡು ಅಂಬೇಡ್ಕರ್ ಅವರು ನೆನೆಸ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ರೆ ಇವರಿಗೆ ಒಂದು ಖುಷಿ ವಿಚಾರ. ಅಂದರೆ ಇಲ್ಲಿ ಅಂಬೇಡ್ಕರ್ ಅವ್ರನ್ನ ಯಾರು ನೆನೆಸಬಾರ್ದು ಅಂತ ಹೇಳಿ ಅವರು ತಮ್ಮ ಮಾತನ್ನು ಹೇಳ್ತಿದ್ದಾರೆ. ತಮ್ಮ ಭಾಷಣದಲ್ಲಿ ಅವರು ಅಂಬೇಡ್ಕರ್ ಅವ್ರ ವಿರುದ್ಧ ಈ ಒಂದು ಹೇಳಿಕೆಯನ್ನು ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕ ಅತ್ಯಂತ ಖಂಡನೀಯ ಅಂಥೇಳಿ ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ಸಂಸತ್ತಿನಲ್ಲಿ ನಿಂತ್ಕೊಂಡು ಅವರಿಗೆ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿಗೆ MLA ಆಗಿದ್ದರು, ಸಂಸದರಾಗಿದ್ದಾರೆ. ಇದನ್ನು ಅವಕಾಶ ಮಾಡಿಕೊಟ್ಟಿದ್ದು ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ ಅಡಿಯಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ ಅಂದಿದ್ರೆ ಯಾರೂ ನಾವು ಇಲ್ಲಿ ದೇಶದಲ್ಲಿ ಆರಾಮಾಗಿ 4 ಹೊತ್ತು 3 ಹೊತ್ತು ಊಟ ಮಾಡ್ತಾ ಇರಲಿಲ್ಲ. ಸೊ ಹೀಗಾಗಿ ಅಂಬೇಡ್ಕರ್ ಅವ್ರ ವಿರುದ್ಧ ಹೇಳಿಕೆ ಇಡೀ ಆಮ್ ಆದ್ಮಿ ಪಕ್ಷ ಅಷ್ಟೇ ಅಲ್ಲ, ಎಲ್ಲ ಪಕ್ಷದವರು ಇದನ್ನು ವಿರೋಧಿಸಿದ್ದಾರೆ. ಇಂಥ ಹೇಳಿಕೆಯನ್ನು ಕೊಟ್ಟ ಅಮಿತ್ ಶಾ ಅವರು ಕೂಡಲೇ ನರೇಂದ್ರ ಮೋದಿ ಅವರನ್ನು ಕೂಡಲೇ ಕ್ಯಾಬಿನೆಟ್ನಿಂದ ವಜಾಗೊಳಿಸಬೇಕು. ಅದೇ ರೀತಿಯಲ್ಲಿ ಅವರನ್ನು ಗೃಹ ಮಂತ್ರಿ ಸಚಿವಾಲಯದಿಂದ ಹೊರಗೆ ಹಾಕಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ನೋಡಿ, ಅಮಿತ್ ಶಾ ಅವರಾಗಲಿ, BJP ಅವರಾಗಲಿ, RS ಅವರಾಗಲಿ ಎಂದು ಇವರು ಸಂವಿಧಾನ ಬೇಕಂದವರಲ್ಲ. ಯಾವತ್ತು ಇವರು ಮನುಸ್ಮೃತಿ, ಅವ್ರದ್ದೇ ಆದಂಥ ಒಂದು ಸಂವಿಧಾನ ಮನುಸ್ಮೃತಿ, ಅದನ್ನು ಹೆಂಗಾರೆ ಮಾಡಿ ಅಳವಡಿಸಬೇಕು ಭಾರತ ದೇಶದಲ್ಲಿ ಅಂತೇಳಿ 10 ವರ್ಷದಿಂದ ಒಂದು ಹುನ್ನಾರ ಮಾಡ್ತಾ ಬರ್ತಾನೆ ಇದ್ದಾರೆ. BJP ಅವರ ಹೇಳಿಕೆಯಲ್ಲಿ ನೋಡ್ತಾ ಇರಬೇಕು, ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂಥೇಳಿ ಸುಮಾರು ಜನ ಒಂದು BJPದವರು ಹೇಳಿಕೆಯನ್ನು ಕೊಟ್ಟಿದ್ದರು. ಅನಂತಕುಮಾರ್ ಹೆಗಡೆ ಅವರು ಸುಮಾರು ಸಲ ಕೊಟ್ಟಿದ್ದಾರೆ, ಯೋಗೀಜಿ ಅವರು ಕೊಟ್ಟಿದ್ದಾರೆ. ಸೊ ಇವಾಗ ಇವರು ಅಮಿತ್ ಶಾ ಅವರು ಅತ್ಯಂತ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದುಕೊಂಡು ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಈ ಒಂದು ಹೇಳಿಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಅವರು ಮಂಗಳವಾರ ಹೇಳಿಕೆ ಕೊಟ್ಟ ಮೇಲೆ ನೆನ್ನೆ ಪ್ರಧಾನಮಂತ್ರಿ ಮೋದಿ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ. ಆ ಒಂದು ಟ್ವೀಟಲ್ಲಿ ಅಮಿತ್ ಶಾ ಅವ್ರನ್ನ ಸಮರ್ಥನೆ ಒಂದು ಮಾಡ್ತಿದ್ದಾರೆ. ಕಾಂಗ್ರೆಸ್ ಅವರಿಗೆ ಒಂದು ಬೈಯೋ ಬರದಲ್ಲಿ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದಾರೆ. ಒಂದು ದೇಶದ ಪ್ರಧಾನಮಂತ್ರಿ ಆಗಿ, ಒಂದು ದೇಶದ ಗೃಹ ಸಚಿವರಾಗಿ ಸಂವಿಧಾನ ಮೇಲೆ ಇವರು ಪ್ರಮಾಣ ವಚನ ತಗೊಂಡಿದ್ದಾರೆ. ಆದರೂ ಸಹಿತ ಇವರಿಗೆ ಅಂಬೇಡ್ಕರ್ ಇವರಿಗೆ ಇಷ್ಟ ಇಲ್ಲ, ಇವರಿಗೆ ಸಾವರ್ಕರ್ ಇಷ್ಟ ಅಂತ ಇವರಿಗೆ.
ಆ ಸಂವಿಧಾನ ಬರೆದಂಥ ಇವರಿಗೆ ಅಂಬೇಡ್ಕರ್ ಬೇಕಾಗಿಲ್ಲ, ಇವರಿಗೆ ಮನುಸ್ಮೃತಿ ಬೇಕು, ಸಾವರ್ಕರ್ ಬೇಕು. ಇವಾಗ ಸಂವಿಧಾನ ಜೇಕರ್ತೆ ಇದ್ದಿದ್ದಿಲ್ಲ ಅಂದಿದ್ರೆ ಅಮಿತ್ ಶಾ ಅವರು ಗುಜರಾತ್ನಲ್ಲಿ ಯಾವುದೋ ಒಂದು ಗುಜರಿ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಡ್ತಾ ಇರ್ಬೋದು. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸಂವಿಧಾನ ಅಡಿಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ. ಇದನ್ನು ಮರಿಬಾರ್ದು. ಸಂವಿಧಾನ ಇಲ್ಲಿದ್ದಂದರೆ ಪ್ರಧಾನಮಂತ್ರಿ ಅವರು ಸಣ್ಣ ವಯಸ್ಸಿನಲ್ಲಿ ಏನು ಚಹಾ ಮಾರ್ಕೋತ ಕೂಡ್ತೀರ ಅಂತ ಹೇಳ್ತಿದ್ರಲ್ಲ, ಅವರು ಅಲ್ಲಿ ಯಾವುದೋ ಒಂದು ಗುಜರಾತ್ನ ರೈಲ್ವೆ ಸ್ಟೇಷನಲ್ಲಿ ಒಂದು ಚಹಾ ಮಾಡ್ಕೋತ ಕೊಡಬೇಕಾಗಿತ್ತು. ಸಂವಿಧಾನ ಇದ್ದಿದ್ದಿಲ್ಲ ಅಂತಿದ್ರೆ, ಸಂವಿಧಾನ ಇದ್ದಿಲ್ಲ ಅಂದ್ರೆ ನಾವು ಇಲ್ಲಿ ಇರ್ತಿದ್ದಿಲ್ಲ, ಯಾವ ಪ್ರಧಾನಮಂತ್ರಿ ಇರ್ತಿದ್ದಿಲ್ಲ, ಯಾವ ಗೃಹ ಸಚಿವರು ಇರ್ತಿಲ್ಲ, ಯಾವ MLA MP ಗಳು ಇರ್ತಿದ್ದಿಲ್ಲ. ಅದು ನಮ್ಮ ಪುಣ್ಯ. ಬಾಬಾ ಸಾಹೇಬ್ರ ಅಂತ ಒಂದು ಮಹಾತ್ಮ, ಇಂಥ ಮಹಾತ್ಮ ಒಂದು ಸಂವಿಧಾನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆನೇ ಇವರು ಅವಹೇಳನಕಾರಿ ಮಾತಾಡ್ತಾರೆ. ಅವರೇನು ದೇವರ ಅಂತಾರೆ. ಹೌದು, 145 ಕೋಟಿ ದೇಶದ ಜನರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ದೇವರು, ಅವರೇ ದೇವರು. ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಜನತೆಗೆ ದೇವರು, ನಮಗೂ ದೇವರು. ಅವರು ಸಂವಿಧಾನ ನಮಗೆ ಪ್ರೇರಣೆ, ಅಂಬೇಡ್ಕರ್ ಅವರು ನಮಗೆ ಪ್ರೇರಣೆ ಇಲ್ಲಿ. ಸೊ ನಿಮಗೆ ಅಂಬೇಡ್ಕರ್ ಬಗ್ಗೆ ಅಷ್ಟು ಕಾಳಜಿ ಇಲ್ಲ ಅಂತಂದರೆ ಗೃಹ ಸಚಿವನ ನೀವು ರಿಸೈನ್ ಮಾಡಿ, ನಿಮ್ಮ ಗುಜರಾತ್ನಲ್ಲಿ ನೀವು ಗುಜರಿ ವ್ಯಾಪಾರ ಮಾಡ್ಕೋತ ಕೂತ್ಕೊಳ್ಳಿ. ಅಂಬೇಡ್ಕರ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ಬಿಟ್ಬಿಡಿ. ಮತ್ತು ಕೇಂದ್ರದಲ್ಲಿ BJP ಪಕ್ಷಕ್ಕೆ ಸಮರ್ಥನೆ ಕೊಟ್ಟ JDU ಪಕ್ಷ ಮತ್ತು TDP ಪಕ್ಷ, ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಈ ಒಂದು ಅಮಿತ್ ಶಾ ಅವರ ಅವಹೇಳನಕಾರಿ ಹೇಳಿಕೆ ನೀವು ಸಮರ್ಥಿಸುತ್ತೀರಾ? ಇದನ್ನು ಸ್ಪಷ್ಟನೆ ಕೊಡಬೇಕು. ನೀವು ಸಮರ್ಥನೆ ಕೊಡ್ತೀರಾ ಇದಕ್ಕೆ? ಹೌದು, ಅಮಿತ್ ಶಾ ಅವರು ಹೇಳಿದ್ದು ಕರೆಕ್ಟ್ ಇದೆ ಅಂತ ಸಮರ್ಥನೆ ಕೊಡ್ತೀರಾ? ಇದನ್ನು ಸ್ಪಷ್ಟನೆ ಕೊಡಬೇಕಾಗಿದೆ. ಅದೇ ರೀತಿಯಲ್ಲಿ ಬಿಜೆಪಿಲಿ ಇರುವಂಥ ಪದಾಧಿಕಾರಿಗಳು, SC/ST ಘಟಕಗಳು, ಬಿಜೆಪಿಲಿ ಇರುವಂಥ SC/ST ಮುಖಂಡರು ಈ ಒಂದು ಹೇಳಿಕೆಯನ್ನು ಸಮರ್ಥಿಸಿಕೊಳ್ತೀರಾ? ನಿಮಗೆ BJP ಪಕ್ಷ ಮುಖ್ಯನೋ ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಮುಖ್ಯನೋ? ನಿಮ್ಮ ಸಂವಿಧಾನ ಮುಖ್ಯನೋ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖ್ಯ ಇದ್ದಿದ್ರೆ ಇವತ್ತೇ ಬಿಜೆಪಿ ಬಿಟ್ಟು ತೊಲಗಿ, ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಹೇಳನಕಾರಿ ಭಾಷಣ ನೀಡುವುದು ಮೊದಲು ಬಂದ್ ಮಾಡಿ, ಮೊದಲು ರಾಜೀನಾಮೆ ಕೊಟ್ಟು ತೊಲಗಿ. ಸೊ ಆಮ್ ಆದ್ಮಿ ಪಕ್ಷ ನಾವು ಪ್ರಧಾನಮಂತ್ರಿಯವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ಅಮಿತ್ ಶಾ ಅವರನ್ನು ಕ್ಯಾಬಿನೆಟ್ದಿಂದ ಹೊರ ಹಾಕಬೇಕು, ಗೃಹ ಸಚಿವ ಹುದ್ದೆದಿಂದ ಕೂಡ ಹೊರಗೆ ಹಾಕಬೇಕಂತೇಳಿ ನಮ್ಮ ಆಮ್ ಆದ್ಮಿ ಪಕ್ಷ ಹೊತ್ತು ಆಗ್ರಹಿಸುತ್ತಿದೆ. ಭೋಗೇಶ್ವರಪುರ, आम आदमी पक्ष जिलाध्यक्ष विजयपुरा। अस्सलाम वालेकुम। जैसा कि आप जानते हैं कि हमारे देश के होम मिनिस्टर अमित शाह जी ने हमारे देश के संविधान जो गुरु जो हैं बाबा साहब अम्बेडकर को एक फैशन बनाया बोल के अम्बेडकर बोलना एक फैशन बन गया है। अगर अम्बेडकर बोलना है तो आप भगवान का नाम लो, आप स्वर्ग में जाएंगे बोल के हमारे देश के एक होम मिनिस्टर बोल रहे हैं। हम इस बात को आम आदमी पार्टी की तरफ से खंडन करते हैं कि जब एक P1 to PM बनना है तो देश का संविधान रहना बहुत ज़रूरी है। आप या DC बनो या SP बनो या पुलिस डिपार्टमेंट जो भी बनो, देश का संविधान हमारे को बहुत इम्पोर्टेंट है। ये BJP वाले RSS के फॉलोअर्स हैं, ये देश के जो प्रेजेंट जो PM है ये देश के संविधान को फॉलो नहीं करते हैं। इसलिए क्या है, हमारे देश के गृह मंत्री क्या है, एक पार्लियामेंट के अंदर ठहर के बोलते हैं कि आप अम्बेडकर जी का नाम मत लो, आप फैशन बन गए सर, अब भगवान का नाम लो कर बोल रहे। भगवान का नाम लेना है मस्जिद में मंदिर में, आप भगवान का नाम लो, मगर जब पार्लियामेंट में आते हैं तो संविधान का नाम लेना है। जब गवर्नमेंट के इंस्टीट्यूशन में आते हैं तो संविधान छोड़ के दूसरा और कोई काम नहीं चलता है। मैं इसलिए क्या है, हमारे आम आदमी पार्टी की तरफ से क्या है मेमोरेंडम देने के लिए आए थे। आमिर सल पटेल, सिटी वाइस प्रेसिडेंट। ಇವತ್ತಿನ ದಿನ ನಮಗೆಲ್ಲ ಒಂದು ಕೆಟ್ಟ ಗಳಿಗೆ ಎದುರಿಸಬೇಕಾದಂಥ ಸಂದರ್ಭ ಬಂದಿದೆ. ನಮ್ಮ ದೇಶದ ಗೃಹ ಮಂತ್ರಿ ಅಂತಂದ್ರೆ ಏನು, ಈ ದೇಶದ ವ್ಯವಸ್ಥೆಯನ್ನು ಸಂಭಾಳಿಸಬೇಕಾದಂಥ ಒಬ್ಬ ಮನುಷ್ಯ, ಒಬ್ಬ ಮಂತ್ರಿ. ಈ ದೇಶದ ವ್ಯವಸ್ಥೆಯನ್ನು ಲಾ ಆ್ಯಂಡ್ ಆರ್ಡರನ್ನು ಕಾಪಾಡಬೇಕಾದಂಥ ಒಬ್ಬ ವ್ಯಕ್ತಿ, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂಥ ಆ ವ್ಯಕ್ತಿನೇ ದೇಶದ ಕಾಯ್ದೆ ಕಾನೂನುಗಳಿಗೆ ಅವಹೇಳನಕಾರಿ ಆಗುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ, ಅಂಬೇಡ್ಕರ್ ಅವ್ರ ನೆನೆಯು ಬದಲಾಗಿ ನೀವು ದೇವ್ರ ನೆನ್ರಿ, ದೇವ್ರ ನೆನೆದ್ರೆ ನಿಮಗೆ ಸ್ವರ್ಗ ಸಿಗ್ತದ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ತ? ಸ್ವರ್ಗಕ್ಕೆ ಹೋಗಿ ಬಂದಾನ ಅಮಿತ್ ಶಾ? ಸ್ವರ್ಗ ನೋಡಿದಾನ? ಸ್ವರ್ಗ ಎಲ್ಲದ ಏನು ಕತೆ ಅಂತೇಳಿ
ಇದು ಎಲ್ಲ ಅಸಂಬದ್ಧತೆಯನ್ನು ಇವರು 1925ರಲ್ಲಿ RSS ಏನು ಪ್ರಾರಂಭ ಮಾಡಿದ್ರು, ಆ ಪ್ರಾರಂಭ ಮಾಡ್ದಾನಿಂದೂ ಬಾಬಾ ಸಾಹೇಬರು ಬರೆದಂಥ ಈ ಸಂವಿಧಾನ ಗ್ರಂಥವನ್ನು ಅವರು ಯಾವಾಗಲೂ ಅದನ್ನು ಅಲ್ಲಗಳೆಯುತ್ತಾ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ಕೊತೇ ಬಂದಿದ್ದಾರೆ. ಇವರು ಹಿಂದೆ BJP ಅವರೆಲ್ಲ ಜನಸಂಘ ರೂಪದಲ್ಲಿದ್ದರು. ಜನಸಂಘದಲ್ಲಿ ರೂಪದಲ್ಲಿದ್ದಾಗೂ ಕೂಡ ಈ ಬಾಬಾ ಸಾಹೇಬರ ಬರವಣಿಗೆಗಳನ್ನ, ಬಾಬಾ ಸಾಹೇಬರು ಬರೆದ ಈ ಸಂವಿಧಾನವನ್ನು ಧಿಕ್ಕರಿಸಿ ಅವರು ಎಷ್ಟೋ ದಿನ ಅಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಪಾರ್ಲಿಮೆಂಟ್ ಎದುರುಗಡೆ. ಇಂಥ ಒಂದು ಮನಸ್ಥಿತಿಯನ್ನು ಅವರು ಇಲ್ಲಿ ತನಕ ತೋರಿದ್ದಿಲ್ಲ, ಅದನ್ನು ಹೊರಗೆ ಹಾಕಿದ್ದಿಲ್ಲ, ಮನಸ್ಸಿನಲ್ಲೇ ಇಟ್ಕೊಂಡು ಕೂತಿದ್ರು. ಆ ಮನಸ್ಥಿತಿ ಇವತ್ತು ಹೊರಗೆ ಬಿದ್ದಿದೆ. ಅವರು ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಯಾವ ಸಂವಿಧಾನದ ಅಡಿಯಲ್ಲಿ ಕ್ಯಾಬಿನೆಟ್ ರಚನೆ ಮಾಡಿಕೊಂಡು ಒಬ್ಬ ಪ್ರಧಾನಮಂತ್ರಿಯಾಗಿ, ಒಬ್ಬ ಗೃಹ ಮಂತ್ರಿಯಾಗಿ ಅವರು ಇರಬೇಕು, ದೇಶದ ರಕ್ಷಣೆ ಮಾಡುವಂಥವ್ರೆ ದೇಶದಲ್ಲಿ ಒಂದು ಬಾಬಾ ಸಾಹೇಬ್ರ ಬಗ್ಗೆ ಹೀನಾಯವಾಗಿ ಮಾತಾಡಿ ದೇಶದ ಕಾಯ್ದೆ ಕಾನೂನವನ್ನೇ ಅಲ್ಲಗಳೆಯುವಂಥ ಕೃತ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಅವರನ್ನು ನಾವು ಖಂಡಿಸ್ತೇವೆ, ಅವ್ರ ಹೇಳಿಕೆಯನ್ನು ಖಂಡಿಸ್ತೇವೆ. ಆ ಪ್ರಧಾನಮಂತ್ರಿ ಈ ಸರ್ಕಾರ, ಈ ದೇಶದಲ್ಲಿ ಸರ್ಕಾರ ಇರಲಿಕ್ಕೆ ಯೋಗ್ಯಿಲ್ಲ. ಯಾವ ಸರ್ಕಾರಗಳು ತಾರತಮ್ಯವನ್ನು ಮಾಡ್ತಾವೋ ಆ ಸರ್ಕಾರಗಳು ಇರಬಾರ್ದು. ಯಾವುದೇ ದೇಶದಲ್ಲಿ ಎಲ್ಲ ಜನತೆಗಳನ್ನ, ಎಲ್ಲ ಪ್ರಜೆಗಳನ್ನು ಅಣ್ಣ ತಮ್ಮಂದಿರಂತೆ ಮತ್ತು ಸಮಾನರಾಗಿ ನೋಡುವಂಥ ಒಂದು ದೃಷ್ಟಿಕೋನ ಬೇಕು. ಆ ದೃಷ್ಟಿಕೋನನ್ನೇ ಇವರಲ್ಲಿ ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ. ಆದ್ದರಿಂದ ಅಮಿತ್ ಶಾ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಬೇಕು. ತಮ್ಮ ಮನೆಯಲ್ಲಿ ಕೂತ್ಕೊಂಡು ಇದು ಮಾಡಲಿ, ಅವನು ದೇವರು ಧ್ಯಾನ ಮಾಡಿ ಸ್ವರ್ಗಕ್ಕೆ ಹೋಗಲಿ. ಅವ ಇಲ್ಲಿ ದೇಶದಲ್ಲಿ ಯಾರು ಸ್ವರ್ಗಕ್ಕೆ ಹೋಗೋದು ಇಲ್ಲ, ಇದು ಇಲ್ಲ. ಇಲ್ಲಿ ನಾವು ಭೂಮಿ ಮೇಲೆ ಇದ್ದು ಸಂತೋಷದಿಂದ ಜೀವನ ಮಾಡಬೇಕಾಗಿದೆ. ಆ ಸಂತೋಷಿತವಾದ ಜೀವನ ಮಾಡಲಿಕ್ಕೆ ಅಡ್ಡಿ ಆದಂಥ ಈ ಸರ್ಕಾರ ತೊಲಗಿ ಹೋಗಬೇಕು. ಇವರೆಲ್ಲ ರಾಜೀನಾಮೆ ಕೊಟ್ಟು ಈ ಸರ್ಕಾರನೇ ತೊಲಗಿ ಹೋಗಬೇಕು ಅಂತ ಹೇಳಿ ಇವರ ವರ್ತನೆಯನ್ನು ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ಕೂಡಲೇ ಕ್ಯಾಬಿನೆಟ್ದಿಂದ ಹೊರ ಹಾಕಬೇಕು, ಹಾಗೂ ಜೊತೆಗೆ ಅವರ ರಾಜೀನಾಮೆ ಕೂಡ ತಾವು ಪಡೆಯಬೇಕೆಂದು ಜಿಲ್ಲಾಧಿಕಾರಿ ಮೂಲಕ ನಾವು ಇವತ್ತು ಪ್ರಧಾನಮಂತ್ರಿಯವರಿಗೆ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ಕೋತಾ ಇದ್ದೀವಿ. ದೇಶದ 145 ಕೋಟಿ ಕೋಟ್ಯಾಂತರ ಭಾರತೀಯರಿಗೆ ಅಂಬೇಡ್ಕರ್ ಅವರು ದೈವ ಸಮಾನರೆಂದು ಪೂಜ್ಯ ಭಾವನೆಯಿಂದ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಸಂವಿಧಾನ ಉಳಿಗಾಗಿ ಆದರ್ಶ ಬದುಕನ್ನು ನಡೆಸುತ್ತಿರುವ ಭಾರತೀಯರಿಗೆ ಅಮಿತ್ ಶಾ ಅವರ ಸಂಸತ್ತಿನ ಈ ಅವಹೇಳನಕಾರಿ ಭಾಷಣ ಯಾವುದೇ ನಾಗರಿಕ ಸಮಾಜ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರ ಅಂತರಾಳದಲ್ಲಿ ಅಂಬೇಡ್ಕರ್ ಅವರ ಬಗೆಗಿನ ಅಸಮ್ಮತಿ ಇಂದಿನ ಅವರ ಭಾಷಣದಲ್ಲಿ ಸ್ಪಷ್ಟವಾಗಿ ಅನಾವರಣಗೊಂಡಿದೆ. ಕೂಡಲೇ ಕೇಂದ್ರದ ಗೃಹ ಸಚಿವರು ದೇಶದ ಜನತೆಗೆ ಕ್ಷಮೆ ಯಾಚಿಸಬೇಕು ಹಾಗೂ ರಾಜೀನಾಮೆ ಕೊಟ್ಟು ತೊಲಗಬೇಕು ಎಂದು ನಾವು ಆಮ್ ಆದ್ಮಿ ಪಕ್ಷದ ವಿಜಯಪುರ ಘಟಕದಿಂದ ನಾವು ಆಗ್ರಹಿಸ್ತಾ ಇದ್ದೀವಿ ಸರ್. ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ವಿಶ್ವ ಮಾನವನ ಸಂದೇಶವನ್ನು ಸಾರಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.